ಹಾಯ್ ಫ್ರೆಂಡ್ಸ್, ಯಾರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಸಾಲ ಕಾರಿಯನ್ನು ಮಾಡಿದ್ದೀವಿ. ಮಸಾಲ ಕಾರಿ ಮನೆಯಲ್ಲೇ ಮಾಡುವ ಹೀಗಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾನು ಮಸಾಲ ಕಾರಿ ಮಾಡಲು ಬೇಕಾಗುವ 1 ಕಪ್ ಮೈದಾ, 1 ಕಪ್ ಮೆಂತ್ಯ ಪಲ್ಯ ಮತ್ತು ಖಾರದ ಪುಡಿ, ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು ಮತ್ತು ಕಾಳು, ಜೀರಿಗೆ, ತುಪ್ಪ ಮತ್ತು ಮೈದಾ ಹಿಟ್ಟು ಸ್ವಲ್ಪ ಇವೆಲ್ಲ ತೊಗೊಂಡು ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಇವಾಗ ಸ್ವಲ್ಪ 1 ಕಪ್ಪಷ್ಟು ಸ್ವಲ್ಪ ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಇವಾಗ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, 1 ಕಪ್ಪಷ್ಟು 2 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಅದು ನಾನು ಮೆಂತ್ಯ ಪಲ್ಯನ ಚೆನ್ನಾಗಿ ಎರ್ಚಿ ಹಾಕ್ಕೋಬೇಕಾಯಿತು. ಎರ್ಚಿ ಹಾಕ್ಕೊಂಡಿಲ್ಲ, ಹಾಗೆಯೇ ಹಾಕಿದ್ದೀನಿ. ನೋಡ್ತಾ ಇರಬಹುದು, ಚೆನ್ನಾಗಿ ಅಂದರೆ ಚೆನ್ನಾಗಿ ಬೆಂದಬೇಕು. ತುಪ್ಪದಲ್ಲೆಲ್ಲ ಇದಾಗಬೇಕು ಅದು ಮೆಂತ್ಯ ಪಲ್ಯ. ನೋಡಿ, ಈ ಥರ ಆಗಿದೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಬಿಸಿ ಮಾಡಿದ್ದೀನಿ. ಇವಾಗ ಅದನ್ನ ನೋಡಿ, ಈ ಥರ ಎಷ್ಟು ನಾವು ಬಿಸಿ ಮಾಡ್ಕೊತೀವಲ್ಲ ತುಪ್ಪದಲ್ಲಿ, ಅದು ನೋಡಿ ಈ ಥರ ಅಂದರೆ ಅದು ಮಸಾಲೆ ಕಾರಿ ಮಾಡೋಕ್ಕೂ ಭಾಳ ಅನಿಸುತ್ತೆ. ನಾವು ಹೆಂಗೆ ಬಿಸಿ ಮಾಡ್ಕೊತೀವಲ್ಲ ಹಂಗೆ ಅಷ್ಟು ಚೆನ್ನಾಗಿ ಇದಾಗುತ್ತೆ. ನೋಡಿ, ಇನ್ನೊಮ್ಮೆ ನೀವೇನು ಮಾಡ್ತಾಯಿದ್ದರೆ ಮೆಂತ್ಯ ಪಲ್ಯನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ. ನಾನು ಕಟ್ ಮಾಡ್ಕೊಳ್ಳಾರ್ದೆ ಬಿಸಿ ಮಾಡಿದ್ದೀನಿ. ಇವಾಗ ನೋಡಿ, ಬಿಸಿ ಆಗಿದೆ. ಇವಾಗ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಈ ರೀತಿ ಬಿಸಿಯಾಗಿದೆ ನೋಡಿ. ಇವಾಗ ಈ ರೀತಿ ಬಿಸಿ ಆದ ನಂತರ ಇವಾಗ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಲ್ಲ, ಈ ಮೈದಾ ಹಿಟ್ಟನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ತುಪ್ಪ. ಇವಾಗ ಕಾಳನ್ನು ಹಾಕ್ಕೊತಾ ಕಾಳು ಕೈಯಲ್ಲಿ ತಿಕ್ಕಿ ಹಾಕಿ ನಾನು ತಿಕ್ಕಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಇವಾಗ ಜೀರಿಗೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇವಾಗ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ಗೆ ಅರಿಶಿನ ಸ್ವಲ್ಪ ನೋಡಿ, ಈ ಥರ ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಹಳಕಾಗ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಕಲಸಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಿದೆ. ಇವಾಗ ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿದೆ. ಇವಾಗ ಸ್ವಲ್ಪ ಅದನ್ನ ನೋಡಿ, ಈ ಥರ ಆಗಿದೆ. ಅದು ನೋಡ್ತಾ ಇರ್ಬೋದು ನೀವು. ಯಾವ ಥರ ಚಪಾತಿ ಮಾಡುವಾಗ ಕಲಸಿಟ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡೋಣ ಹಿಟ್ಟು. ಒಂದು ಬಟ್ಲಿಗೆ 2 ಇಲ್ಲ 3 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪ. ಈಗ ಅದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅದು ಮೈದಾ ಹಿಟ್ಟು ಅಂದರೆ ನಾವು ಹೇಗೆ ಚಪಾತಿ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕೋದಕ್ಕೆ, ಅದನ್ನ ಸಾಸ್ ಟೈಪ್ ಹಾಕ್ಕೊಂಡು ಅಂದರೆ ಲೇಯರ್ ಬರೋ ಸಂಬಂಧ ಇದನ್ನ ತುಪ್ಪ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನೋಡ್ಬೋದು, ಈ ಥರ ಹದ ಬಂದಿದೆ. ಅದು ಇಷ್ಟದ ಹಳಕಾಗಿದೆ. ಇವಾಗ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನಾವು ಯಾವ ಥರ ಕಲಿಸ್ಕೊತೀವಿ ಆ ಥರ ಇದಾಗುತ್ತೆ. ಇವಾಗ ನಾನು 4 ಇದಾಗಿದೆ. ನನ್ನ ಹಿಟ್ಟು 4 ಇದು ಬಂದಿದೆ ನೋಡಿ. ಈ ಥರ ಲಾಟ್ಸ್ಕೋಬೇಕು ನೋಡಿ. ಈ ಥರ ರೌಂಡಾಗಿ ಲಾಟ್ಸ್ಕೋಬೇಕು ನೋಡಿ. ಈ ಥರ ಲಾಟ್ಸ್ಕೊಳ್ಳೋಣ ನೋಡಿ. ಈ ಥರ ಲಾಟ್ಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು. ಈ ಥರ ಲಾಟ್ಸ್ಕೊಂಡ ನಂತರ
ನೋಡಿ ಇವಾಗ ನಾವು ಮೈದಾ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೇಕು. ಒಂದು ಸ್ಪೂನ್ ಇಲ್ಲ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡಿದ್ದೆ. ಹಿಟ್ಟಿಗೆಲ್ಲ ಹಚ್ಕೊಳ್ಳಿ, ನೀಟಾಗಿ ಹಚ್ಕೊಳ್ಳಿ. ಅಂದರೆ ನಾವು ಹಚ್ಕೊಂಡ್ರ ಮೇಲೆ ಮತ್ತೆ ಸ್ವಲ್ಪ ಮೈದಾ ಉದುರಿಸ್ತೀವಲ್ಲ, ಅದು ಲೇಯರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ ಇಷ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಹಾಕೊಂಡ ನಂತರ ಇವಾಗ ಫೋಲ್ಡ್ ಮಾಡೋಣ. ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ನಾವು ಎಷ್ಟು ಲೇಯರ್ ಮಾಡ್ತೀವಲ್ಲ ಅಷ್ಟು ಲೇಯರಾಗಿ ಕಾರಿ ಬರುತ್ತೆ. ನಾವು ಮಸಾಲ ಕಾರಿ ಮಾಡೋಕ್ಕೆ ಇಷ್ಟು ಚೆನ್ನಾಗಿ ಕಾರಿ ಬರುತ್ತೆ ಆವಾಗ. ನೋಡಿ ಈ ಥರ ನಾವು ಎಷ್ಟು ಲೇಯರ್ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಕಾರಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಫೋಲ್ಡ್ ಮಾಡಿದೆ. ಫೋಲ್ಡ್ ಮಾಡಿ ಮತ್ತೆ ಇದನ್ನ ಲಾಟಿಸ್ಬೇಕು. ನೋಡಿ ಇವಾಗ ಮತ್ತೆ ಲಾಟಿಸೋಣ. ನೋಡಿ ಇವಾಗ ಮತ್ತೆ ಲಾಟಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು. ನೋಡಿ ಇವಾಗ ಮತ್ತೆ ರೌಂಡಸ್ ಶೇಪಾಗಿ ಸ್ವಲ್ಪ ಲಾಟಿಸ್ಬೇಕು. ಇದನ್ನ 2 ಲೇಯರ್ ಮಾಡಬೇಕು. ಅಂದರೆ 2 ಸಲ ಲಾಟಿಸ್ಕೊಂಡು, ಒಂದು ಸಲ ಲಾಟಿಸ್ಕೊಂಡು ಒಂದು ಸಲ ಮೈದಾ ಮತ್ತು ತುಪ್ಪವನ್ನು ಹಚ್ಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಮತ್ತೆ ಎಣ್ಣೆ ತುಪ್ಪ ಹಚ್ಚಿ ಮತ್ತೆ ಫೋಲ್ಡ್ ಮಾಡಿ ಕಟ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಮತ್ತೆ ಲಾಟಿಸ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಇದು ಮಾಡಿ ಇವಾಗ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋಣ. ನೋಡ್ತಾ ಇರ್ಬೋದು ನೀವು. ನೋಡಿ ಈ ಥರ ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ. ಲೇಯರ್ ಆಗಿ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ ಇದಾಗುತ್ತೆ. ಇವಾಗ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಆಯ್ತು, ಇನ್ನೊಂದು ಫೋಲ್ಡ್ ಆಯಿತು. ನೋಡಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರೌಂಡ್ ಶೇಪಾಗಿ ಲಾಟಿಸ್ಬಾರ್ದು, ಸೀದಾ ಉದ್ದಕ್ಕಾಗಿ ಲಾಟಿಸ್ಬೇಕು. ನೋಡಿ ಈ ಥರ ನಾನು ತೋರಿಸ್ತಿದ್ದಲ್ಲ, ಈ ಥರನೇ ಲಾಟಿಸ್ಬೇಕು. ಈ ಥರ ಲಾಟಿಸಿ ಶೇಪಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಾರಿ ಮಾಡ್ಕೋಬೋದು. ನಾನು ಉದ್ದಕ್ಕೆ ಬೇಕು ನಂಗೆ ಶೇಪು, ನಾನು ಅದಕ್ಕೆ ಉದ್ದಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಕಟ್ ಮಾಡ್ಕೊತೀನಿ ಅಂತ. ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡೆ. ನನಗೆ ಈ ಶೇಪ್ ಬೇಕಾಯಿತು, ನಾನು ಈ ಶೇಪ್ ಮಾಡ್ಕೊಂಡೆ. ನಿಮ್ಗೆ ಯಾವ ಶೇಪ್ ಅನಿಸುತ್ತೋ ಆ ಶೇಪ್ ಮಾಡ್ಕೊಳ್ಳಿ ನೀವು. ನೋಡಿ ಈ ಶೇಪ್ ಇಷ್ಟು ದಪ್ಪಗೆ ಇರಬೇಕು. ನೋಡಿ ಈ ಥರ ಲೇಯರ್ ಇವಾಗ ಆಗಿದೆ. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಣ್ಣೆ ಎಷ್ಟು ಎಣ್ಣೆ ಚೆನ್ನಾಗಿ ಕಾಯ್ತಲ್ಲ ಅಷ್ಟು ಚೆನ್ನಾಗಿ ಅದು ಲೇಯರ್ ಆಗಿ ಶೇಪ್ ಇದಾಗುತ್ತೆ. ಕುರುಮ್ ಅಂತಂತೇಳಿ ಇದಾಗುತ್ತೆ, ಖಡಕ್ಕಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತಾರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟೆಲ್ಲ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನೋಡಿ ಇವಾಗ ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು ಅದು. ನೋಡ್ತಾ ಇರ್ಬೋದು ನೋಡಿ ನಮ್ಮ ಮಸಾಲ ಕಾರಿ ರೆಡಿ ಆಗಿದೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ ಇನ್ನು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಕೊಡುತ್ತಂದ್ರೆ ತೆಗೆಯೋಣ ಅವಾಗ. ನೋಡಿ ಈ ಥರ ಆಗಿದೆ ಇವಾಗ ಸ್ವಲ್ಪ. ನೋಡಿ ಎಲ್ಲ ನಮ್ಮ ಮಸಾಲ ಕರಿ ರೆಡಿ ಆಗಿದೆ. ಇವಾಗ ನೋಡಿ ನಮ್ಮ ಮಸಾಲ ಕರಿ ರೆಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿ. ನೋಡಿ ನಮ್ಮ ಮಸಾಲ ಕರಿ ಮನೆಯಲ್ಲೇ ಮಾಡುವ ಹೋಮ್ ಮೇಡ್ ಮಸಾಲ ಕರಿ ಮನೆಯಲ್ಲೇ ಮಾಡೋದು. ಥ್ಯಾಂಕ್ ಯು.